ಡೈರೆಕ್ಟ್ರ್ ಸಕ್ಸಸ್ ಬೇರೆ. ಡೈರೆಕ್ಟ್ರ್ ಸಕ್ಸಸ್ಸು ಏನು ಕ್ಯಾಮ್ರಾ ಹಿಂದಿರೋ ಸಕ್ಸಸ್ ಅಲ್ಲ, ಅದು ನಮಗೊಂಥರ ಬೇರೆ ಥರ ಆನಂದ ಇರುತ್ತೆ. ನಾನೊಂದು ಒಳ್ಳೆ ಪಿಕ್ಚರ್ ಮಾಡಿ ನೋಡಿಲ್ಲ ಆದರೂ ಅದು ನನ್ನ ತಪ್ಪು, ಏನೋ ತಪ್ಪು ಮಾಡಿರ್ತೀನಿ ನಾನು, ನನಗೆ ಗೊತ್ತಾಗಲ್ಲ, ನನಗೆ ಒಳ್ಳೆ ಪಿಕ್ಚರ್ ಅದು. ಅವ್ರ ಜೊತೆ ಹೋಗಿ ತುಂಬ ಟೈಮ್ ಪಾಸ್ ಮಾಡ್ತಿದ್ದೆ. ಅಣ್ಣವ್ರ ಜೊತೆನೂ ಹಂಗೆ, ವಿಷ್ಣು ಸರ್ ಜೊತೆನೂ ಹಂಗೆ, ಅಂಬರೀಷ್ ಅವ್ರ ಜೊತೆನೂ ಹಂಗೆ. ಒಂಥರ ದೊಡ್ಡ ಅಭಿಮಾನಿಯಾಗಿ ಅವ್ರ ಜೊತೆ ನಾನು ಕಾಲ ಕಳೆದಿದ್ದೀನಿ. ಸ್ಯಾಂಡಲ್ವುಡ್ನ ಬ್ಲಾಕ್ ಬಸ್ಟರ್ ಸಿನಿಮಾ ರೀ ರಿಲೀಸ್ ಆಗ್ತಿದೆ. ಆಲ್ರೆಡಿ ಪ್ರಸನ್ನ ಥಿಯೇಟರ್ ಅಲ್ಲಿ 3 ಶೋಗಳ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಉಪೇಂದ್ರ ಸರ್, ನಮ್ಮ ರಿಯಲ್ ಸ್ಟಾರ್ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನಮಸ್ಕಾರ. ನಮಸ್ಕಾರ. ಸೊ ಫುಲ್ ಬ್ಯುಸಿ, ಓಡಾಟ, ಟಯರ್ಡ್, ಹೇಗಿದೆ ಶೆಡ್ಯೂಲ್? ಏನಿಲ್ಲಪ್ಪ, ಮಾಮೂಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಿದೆ ಇದು. ಈಗ ನಾಳೆ ನಾನು ಯುರೋಪ್ಗೆ ಹೋಗಬೇಕು. ಅದೇ ನಮ್ಮದು ಸೌಂಡ್ ರೆಕಾರ್ಡಿಂಗ್ ಇದೆ, ರೆಕಾರ್ಡಿಂಗಲ್ಲಿ. ಜೊತೆಯಲ್ಲಿ ಗ್ರಾಫಿಕ್ಸ್ ವರ್ಕ್ ಎಲ್ಲ ನಡೀತಾ ಇದೆ. ಮೋಸ್ಟ್ಲಿ ಈ ಮಂತ್ ಎಂಡೊಳಗೆ ಎಲ್ಲ ಆಗ್ಬೋದು. ಆದರೆ ಅಲ್ಲಿಂದ ಬಂದಮೇಲೆ ಫೈನಲ್ ಮಿಕ್ಸಿಂಗ್ ಮಾಡಬೇಕು. ನೆಕ್ಸ್ಟ್ ಮಂತ್ 15th ಅಷ್ಟೊತ್ತಿಗೆ ಕಾಪಿ ತೆಗಿಬೇಕು ಅಂತ ಹಿಂದೆ ಬಿದ್ದಿದ್ದೀವಿ. ಬಟ್ ಈ ಸಲ ಬರ್ಡೇಗೆ UI ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಮಾಡಬೇಕು ಅಂತ ನೋಡೋಣ, ಗೊತ್ತಿಲ್ಲ. ಬಟ್ ವೈಸರು ಯುರೋಪ್ಗೆ ಹೋಗ್ತಾ ಇರೋದು ರೆಕಾರ್ಡಿಂಗ್ ವಿಚಾರಕ್ಕೆ. ಏನಂದರೆ ಅದು ಸ್ವಲ್ಪ ಮಲ್ಟಿ ಕಲ್ಚರಲ್ ಸಿನಿಮಾ. ಏನೋ ಮಲ್ಟಿ ನ್ಯಾಷನಲ್ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ. ಅಂದರೆ ಬೇರೆ ಬೇರೆ ದೇಶದ ಎಲ್ಲ ಸೇರಿಸಿ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದಕ್ಕೆ ಆ ಥರ ಮ್ಯೂಸಿಕ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಜನೀಶ್ ಅವ್ರು ಫೀಲ್ ಮಾಡಿದ್ರು. ಸೊ ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸರ್, UIಗೆ ವೆಯ್ಟ್ ಮಾಡ್ತಿರುವಾಗಲೇ ಇವಾಗ ಸಿನಿಮಾ ರಿಲೀಸ್ ಆಗ್ತಿದೆ, ಕನ್ನಡದ ಬ್ಲಾಕ್ ಬಸ್ಟರ್ ಸಿನಿಮಾ. ಸೊ ಫಸ್ಟ್ ಟೈಮ್ 26 ವರ್ಷಗಳ ನಂತರ ರಿಲೀಸ್ ಆಗ್ತಿರೋದು. ನಿಮ್ಮದೇ ನಿರ್ದೇಶನದ ಓಂ ಸಿನಿಮಾ ಸಾಕಷ್ಟು ಸಲ ರಿಲೀಸ್ ಆಗಿದೆ. ಸೊ ಈಗ ಫಸ್ಟ್ ಟೈಮ್ ಆಗ್ತಿದೆ. ನಿಮ್ಮ ಹತ್ರ ಬಂದು ಈ ಥರ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಪ್ರೋಚ್ ಮಾಡಿದಾಗ ಅಥವಾ ಹೇಳಿದಾಗ ಏನು ಓಡ್ತು ಫಸ್ಟ್? ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನಗೆ ಯಾರೂ ಕೇಳೇ ಇಲ್ಲ, ಯಾರು ಗೊತ್ತೇ ಇಲ್ಲ. ನನಗೆ ಯಾರೋ ಫೋನ್ ಮಾಡು, ನಮ್ಮ ಮುರಳಿ, ಹರ್ಷ ಅಂತೆಲ್ಲ ಇದ್ದಾರೆ, ಅವರೆಲ್ಲ ಕಳಿಸಿದ್ರು, ಅಣ್ಣ ಇದು ರಿಲೀಸ್ ಆಗ್ತಾ ಇದೆ ಅಂತ. ಹೌದಾ, ಯಾರು ಮಾಡ್ತಿದ್ದಾರೆ ಅಂತ. ಆಮೇಲೆ ನಮ್ಮ ಈ ಲೋಕಿ ಅವರೆಲ್ಲ, ಇಲ್ಲ ಯಾರೋ ಡಿಸ್ಟ್ರಿಬ್ಯೂಟ್ರ್ ತೊಗೊಂಡಿದ್ದಾರೆ ಆ ಪಿಕ್ಚರ್ ಮಾಡಿ. ನನಗೆ ಇನ್ನೂ ಗೊತ್ತಿಲ್ಲ ಯಾರು ಮಾಡ್ತಿದ್ದಾರೆ ಅಂತಲೇ. ನೋಡಿದೆ, ಆಮೇಲೆ ಕನ್ಫರ್ಮ್ ಕೇಳ್ಕೊಳ್ಳಿ, ಆಮೇಲೆ ನಾನು ಸುಮ್ಮನೆ ಟ್ವೀಟ್ ಮಾಡೋದಿಲ್ಲ, ಚೆನ್ನಾಗಿರಲ್ಲ, ಆಮೇಲೆ ಕನ್ಫರ್ಮ್ ಆದರೆ ಮಾಡ್ತೀನಿ ಅಂತ. ಆಮೇಲೆ ಇಲ್ಲ, ಕನ್ಫರ್ಮು ಎಲ್ಲ ಆಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಕೂಡ ನೀವೆಲ್ಲ ಕೇಳಿದ್ರೆ ಆಯ್ತು ಬನ್ನಿ ಮಾತಾಡೋಣ ಅಂತ ಹೇಳಿದೆ. ಸರ್, ಸಿನಿಮಾಗೆ ಎಷ್ಟು ಕ್ರೇಜ್ ಇದೆ ಅಂದರೆ ಆಲ್ರೆಡಿ ಪ್ರಸನ್ನ ಥಿಯೇಟರ್ 3 ಶೋನ ಟಿಕೆಟು ಸೋಲ್ಡ್ ಔಟ್ ಆಗಿದೆ. ನೋಡಿ, ಅದೇ ಆಶ್ಚರ್ಯ ಅನ್ಸುತ್ತೆ. ಇನ್ನೂ ಅದಕ್ಕೆ ಯಾವ ಲೆವೆಲ್ಗೆ ಟ್ರೆಂಡ್ ಇದೆ ಅಂದರೆ, ಅವತ್ತೆಷ್ಟು ಇಷ್ಟಪಟ್ಟರು ಇವತ್ತು ಅದನ್ನು ಇಷ್ಟಪಡ್ತಾ ಇದ್ದಾರೆ. ಇವತ್ತಿನ ಹೊಸ ಆಡಿಯನ್ಸು ಅದನ್ನು ಅದೇ ಥರ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ, ಎಷ್ಟೋ ಜನ ಟಿ ವಿಲಿ ನೋಡಿರ್ಬೋದು, ಮೊಬೈಲಲ್ಲಿ ನೋಡಿರ್ಬೋದು. ಆ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಅದರ ಎಕ್ಸ್ಪೀರಿಯನ್ಸ್ ಬೇರೆ ಥರ ಇರುತ್ತೆ. ಸರ್, ಮೊದಲೆಲ್ಲ ಫಸ್ಟ್ ಡೇ ಫಸ್ಟ್ ಶೋ ರಿಲೀಸ್ ಆಗ್ತಿದೆ ಅಂದಾಗ ನಾವು ಎಷ್ಟೊಂದು ಸಲ ಕವರೇಜ್ ಮಾಡಿದ್ದೀವಿ. ಆ ಥಿಯೇಟರ್ ಮುಂದೆ ಜನ, ಆ ಟಮ್ಟೆ ಸೌಂಡು, ಡ್ಯಾನ್ಸು, ಫಸ್ಟ್ ಡೇ ಫಸ್ಟ್ ಶೋ ಸೆಲೆಬ್ರೇಷನ್ನೇ ಬೇರೆ ಥರ ಇತ್ತು. ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ನೀವು ನೋಡಿದಂಥ ಫಸ್ಟ್ ಡೇ ಫಸ್ಟ್ ಶೋ ಸೆಲೆಬ್ರೇಷನ್ ಹೇಗಿತ್ತು? ಅದು ಹೇಳೋದಲ್ಲ, ಅದೆಲ್ಲ ಏನು ಹೇಳಿ ಗೋಲ್ಡನ್ ಎರಾ ಅಂತಾರಲ್ಲ, ಆ ಥರ. ಅದು ಏನಂದರೆ ಅವಾಗ ಸಿನಿಮಾ ಬಿಟ್ಟರೆ ಬೇರೆ ಯಾವುದು ಇರಲಿಲ್ಲ. ಇವನ್ ಅವಾಗ ಟಿ ವಿ ಒಂದು ಆ್ಯಕ್ಚುಲಿ ಏನೋ ಇದೆಲ್ಲ ಬರುತ್ತೆ ಅವಾಗ, ಏನೋ ರತ್ನಮಂಜರಿ, ಅದೇನೋ ಚಿತ್ರಮಂಜರಿ ಅಂತೆಲ್ಲ ಬರೋದು, ಸಾಂಗ್ಗಳು ಮಾತ್ರ ಬರೋರು. ಸಿನಿಮಾ ನೋಡೋಕೆ ಓನ್ಲಿ ಆಪ್ಷನ್ ಇಸ್ ಥಿಯೇಟ್ರು. ಸೊ ಇವಾಗ ಹಂಗಿಲ್ಲ. ಆ್ಯಕ್ಚುಲಿ OTT ಇದೆ, ಮೊಬೈಲ್ ಇದೆ, ಮೊಬೈಲಲ್ಲಿ ನೋಡ್ಬೋದು ಸಿನಿಮಾಗಳನ್ನ, ಎಲ್ಲೆಲ್ಲ ನೋಡ್ಬೋದು. ಬಟ್ ಏನೇ ಆದರೂ ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಇವತ್ತಿಗೂ ಜನ ಮರ್ತಿಲ್ಲ. ಆ ಥಿಯೇಟ್ರಲ್ಲಿ ಆ ಮಾಸಲ್ಲಿ ಪಿಕ್ಚರ್ ನೋಡೋ ಮಜಾನೇ ಬೇರೆ ಅದು. ಸೊ ಈಗ ನಂಬರ್ ಆಫ್ ಥಿಯೇಟ್ರ್ ಜಾಸ್ತಿ ಆಗಿರೋದ್ರಿಂದ ನೀವು ಅದನ್ನು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಕಾಲ ಬದಲಾಗ್ತಿದ್ದಂಗೆ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಆ ಕ್ರೌಡ್ ರಿಯಾಕ್ಷನ್ನು, ಆ ವಿಸಿಲ್ಲು, ಆ ಮಜಾ ಇವತ್ತು ಅವತ್ತು ಯಾವತ್ತೂ ಹಂಗೆ ಇರುತ್ತೆ. ನನ್ನ ಪ್ರಕಾರ ಒಳ್ಳೆಯ ಚಿತ್ರಗಳಿಗೆ ಅದು ಯಾವತ್ತೂ ಹಂಗೆ ಇರುತ್ತೆ ಅನ್ಸುತ್ತೆ ನನಗೆ. ಸರ್, ನೀವು ಇದುವರೆಗೂ ಸಿನಿಮಾ ಎಷ್ಟು ಸಲ ನೋಡಿದ್ದೀರಾ? ನಾನು ಒಂದು 1,00,000 ಸತಿ ನೋಡಿರ್ಬೋದು. ಅಂದರೆ ನಾನು ವರ್ಕ್ ಮಾಡ್ಬೇಕಾದ್ರೆ ಒಂದು ಶಾರ್ಟ್ ತೆಗೆದಾಗ ನೋಡೋರು ಎಡಿಟಿಂಗಲ್ಲೇ 1,000 ಸತಿ ನೋಡಿರ್ತೀವಿ, ರೆಕಾರ್ಡಿಂಗಲ್ಲಿ ನೋಡಿರ್ತೀವಿ, ಡಬ್ಬಿಂಗಲ್ಲಿ ನೋಡಿರ್ತೀವಿ, ಪ್ರೊಜೆಕ್ಷನ್ ನೋಡಿರ್ತೀವಿ, ಕರೆಕ್ಷನ್ ನೋಡಿರ್ತೀವಿ. ಅದು ನಂಬರ್ ಆಫ್ ಟೈಮ್ಸ್ ಇರುತ್ತೆ, ಹೇಳೋಕ್ಕೆ ಆಗಲ್ಲ. ಅದನ್ನು ಯಾವುದೇ ಒಂದು ಸಿನಿಮಾ ಮೇಕರ್ಸು ತುಂಬ ಸತಿ ನೋಡಿರ್ತಾರೆ. ಸರ್, ಇವಾಗ ಸಿನಿಮಾ ಜೊತೆಗೇನೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ದು ಕೃಷ್ಣ ನೀ ಬೇಗನೆ ಬಾರೋ ಅದೇ ದಿನ ರಿಲೀಸ್ ಆಗ್ತಿರೋದು. ನಿಮ್ಮದು ಅವ್ರದ್ದು ಬರ್ಡೇ ಒಂದೇ ದಿನ. ಫಸ್ಟ್ ಟೈಮ್ ನಿಮ್ಮಿಬ್ರು ಸಿನಿಮಾ ಕೂಡ ಒಟ್ಟಿಗೆ ರಿಲೀಸ್ ಆಗ್ತಿದೆ, ಅದ್ರ ಬಗ್ಗೆ? ಸೂಪರ್. ಆ್ಯಕ್ಚುಲಿ ನಾನು ಭಾಳ ದೊಡ್ಡ ಅಭಿಮಾನಿ ಅವ್ರಿಗೆ. ಅವ್ರ ಜೊತೆ ಒಂದೇ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ತುಂಬ ಟ್ರೈ ಮಾಡಿದೆ, ಅದು ಏನೇನೋ ಕಾರಣಕ್ಕಾಗಿಲ್ಲ. ನಮ್ಮ ಸೂರಪ್ಪ ಬಾಬು ಅವರು ಒಂದು ಸಿನಿಮಾ ಮಾಡಬೇಕು ಅಂದ್ಕೊಂಡ್ವಿ. ಆ ಟೈಮಲ್ಲಿ ನಾನು ಯಾವ್ಯಾವುದೋ ಪಿಕ್ಚರ್ ಬಿಸಿ ಇದ್ದೆ, ಅವರು ಬಿಸಿ ಅದು ಕೂಡ ಬರಲಿಲ್ಲ. ಸೊ ಅವತ್ತೆಷ್ಟು ದೊಡ್ಡ ಅಭಿಮಾನಿನೋ ಇವತ್ತು ಯಾವತ್ತೂ ಅವ್ರ ಅಭಿಮಾನಿ. ಅವ್ರ ಪಿಕ್ಚರ್ ನಾನು ಇವತ್ತು ಮತ್ತೆ ನೋಡಬೇಕು ಅಂತ ಆಸೆ ಪಡ್ತೀನಿ. ಮತ್ತೆ ನೀವು ಹೇಳಿದ್ರಲ್ಲ ಆ ಗೋಲ್ಡನ್ ಎರಾ ಅಂತ, ನಾವು ವಿಷ್ಣು ದಾದಾ ಪಿಕ್ಚರ್ಗಳು ಆ ಥಿಯೇಟರ್ ನೋಡ್ತಿದ್ದಿದ್ದು. ನಾಗರಾವು ನೋಡಬೇಕು, ನನ್ನ ಫಸ್ಟ್ ಸಿನಿಮಾ ನಾಗರಾವು ನಾನು ನೋಡಿದ್ದು.
ನಮ್ಮ ಅಮ್ಮ ಹೇಳ್ತಾರೆ, ನಿನ್ನ ಕರ್ಕೊಂಡೋಗಿದ್ದೆ ಕಣೋ, ನೀನು ಮಧ್ಯದಲ್ಲಿ ನಿದ್ದೆ ಮಾಡ್ಬಿಡ್ತಿದ್ದೆ, ಮಧ್ಯದಲ್ಲಿ ಎದ್ದೇಳ್ತಿದ್ದೆ, ಮಗು ನಾನು ಮಲ್ಕೊಂಡಿರೋದು ಎದ್ದುಬಿಟ್ಟು ರಾಮಾಚಾರಿ ಅಂತ ಕಿರಿಚ್ಬಿಟ್ಟಿದ್ದು ನಾನು ಥಿಯೇಟ್ರಲ್ಲಿ. ಸೊ ಅವ್ರು ಇವಾಗಲೂ ಹೇಳ್ತಾರೆ, ನನಗೆ ಇವಾಗಲೂ ಆ ಜ್ಞಾಪಕ ಏನೋ ಇದರಲ್ಲಿ ಆ ಚಪ್ಪಲಿ ಉರುಳುತ್ತೆ, ಚಾಮಯ್ಯ ಮಾಸ್ಟ್ರು ಉರುಳ್ತಾ ಬೀಳ್ತಾರಲ್ಲ ನಾಗರಾವು, ಅದು ಇವತ್ತಿಗೂ ನಂಗೆ ಸಣ್ಣ ಅಸ್ಪಷ್ಟವಾಗಿ ಇವತ್ತು ಆ ಚಿಕ್ಕ ವಯಸ್ಸು ನೋಡೋ ಜ್ಞಾಪಕ ಇದೆ. ಸರ್ ನಿಮ್ಮ ವಿಷ್ಣು ಸರ್ ಒಡನಾಟ, ನೀವು ಭೇಟಿ ಮಾಡಿದ್ದು ಆ ದಿನಗಳು, ನೀವು ಇಂಡಸ್ಟ್ರಿಯಲ್ಲಿದ್ರಿ. ಹೌದು, ನಾನು ಯಾವತ್ತೂ ಅವ್ರ ಜೊತೆ ಹೋಗಿದ್ರು, ನಾನು ಯಾವತ್ತೂ ನಾನು ಅವ್ರ ಜೊತೆ ಆರ್ಟಿಸ್ಟು, ನಾನು ಆ್ಯಕ್ಟ್ರು, ನನಗೆ ಯಾವತ್ತೂ ಅದು ಬರ್ತಾನೆ ಇರಲಿಲ್ಲ. ನನಗೆ ಯಾವತ್ತೂ ಅವ್ರ ಅಭಿಮಾನಿಯಾಗೆ ಹೋಗ್ತಿದ್ದೆ, ಅವ್ರ ಜೊತೆ ಹೋಗಿ ತುಂಬ ಟೈಮ್ ಪಾಸ್ ಮಾಡ್ತಿದ್ದೆ. ಅಣ್ಣವ್ರ ಜೊತೆನೂ ಹಂಗೆ, ವಿಷ್ಣು ಸರ್ ಜೊತೆನೂ ಹಂಗೆ, ಅಂಬರೀಷ್ ಅವ್ರ ಜೊತೆನೂ ಹಂಗೆ. ನಾನು ಅವ್ರ 3 ಜನ ಅವ್ರನ್ನ ನಾನು ಯಾವತ್ತೂ ನಾನು ಆರ್ಟಿಸ್ಟು ನನ್ನ ಜೊತೆ ಆ್ಯಕ್ಟ್ ಮಾಡ್ತಾರೆ ಅಂತ ಯಾವತ್ತೂ ನಾನು ಅಂದ್ಕೊಂಡೇ ಇಲ್ಲ. ನನಗೆ ಯಾವತ್ತೂ ಅವರೆಲ್ಲ ಒಂಥರ ಅದೇನು ಹೇಳಿದ್ರು, ಡೆಮ್ಮಿ ಗಾಡ್ ಅಂತಾರಲ್ಲ ಆ ಥರ, ಒಂಥರ ದೊಡ್ಡ ಅಭಿಮಾನಿಯಾಗಿ ಅವ್ರ ಜೊತೆ ನಾನು ಕಾಲ ಕಳೆದಿದ್ದೀನಿ. ಓಕೆ ಸರ್, ಸಿನಿಮಾ ರಿಲೀಸ್ ಆದಾಗ ಬುದ್ಧಿವಂತರಿಗೆ ಮಾತ್ರ ಅಂತ ಕ್ಯಾಪ್ಷನ್ ಕೊಟ್ಟಿದ್ರಿ. ಸೊ ಆಗ ಸಿನಿಮಾ ನೋಡಿದವರು ಫ್ಯಾನ್ಸ್ ಆಗಲಿ ಯಾರಾದರೂ ನಿಮಗೆ ಫೋನ್ ಮಾಡಿದ್ದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಫೋನ್ ಮಾಡಿ ಏನು ಈ ಥರ ಸಿನಿಮಾ ಮಾಡಿದ್ಯಾ, ನಂಗೆ ಅರ್ಥ ಆಗ್ತಾ ಇಲ್ಲ, ಇನ್ನೊಂದ್ಸಲ ನೋಡಬೇಕು, ಈ ಥರದ್ದೆಲ್ಲ ಹೇಳಿದ್ದೆಲ್ಲ ನೆನಪಿದೆಯಾ ನಿಮಗೆ? ಇಲ್ಲ, ಅದು ಬಿಫೋರ್ ರಿಲೀಸ್ ತುಂಬ ಜನ ಹೇಳಿದರು. ಬಿಫೋರ್ ರಿಲೀಸ್ ಅಂತೂ ಯಾವ ಥರ ನೆಗೆಟಿವ್ ಇತ್ತು ಅಂದರೆ ಅದು ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ. ಏನೋ ಕೆಲವು ಮಾರ್ಕೆಟ್ ಸರ್ಕಲಲ್ಲಿ ಬರುತ್ತಲ್ಲ, ಆಮೇಲೆ ನನ್ನ ಫ್ರೆಂಡ್ಸ್ಗಳೆಲ್ಲ ಒಂದಷ್ಟು ಜನ ಕೂಡ ಏನಮ್ಮ ಇದು, ಏನಿದು ಪಿಕ್ಚರ್ ಇದು ಅಂತ. ನನಗೆ ಏನು ಯಾಕೆ ಅಂತ ನಮ್ಮ ಪ್ರೊಡ್ಯೂಸರ್ ಒಂದು ಸತಿ ಕೇಳೇಬಿಟ್ಟು, ಸರ್ ನಾನೊಂದು 50 ಸತಿ ನೋಡಿದ್ದೀನಿ ಸರ್ ಈ ಪಿಕ್ಚರ್ನ, ಜಗನ್ನಾಥ್ ಅಂತ ಒಬ್ಬರಿದ್ದರು, ಸರ್ ನಾನು ಪ್ರತಿ ಸತಿ ನೋಡಿದ್ರಲ್ಲೂ ಚೆನ್ನಾಗಿದೆ ಸರ್, ಯಾಕೆ ಸರ್ ಯಾರೂ ಚೆನ್ನಾಗಿಲ್ಲ ಅಂತಾರೆ ಅಂತ. ಈಗ ಗೊತ್ತಿಲ್ಲ ರೀ, ಅದು ನಾವು ಹೇಳೋಕ್ಕಾಗಲ್ಲ ಅದು ಅಂತ. ಕಾಶಿ ಸರ್ ನೋಡಿದ್ರು, ಕಾಶಿ ಸರ್ ನೋಡಿದಾಗ ಅವ್ರಿಗೂ ಏನು ಹೇಳೋಕ್ಕೆ ಗೊತ್ತಾಗಿಲ್ಲ. ಹೇಳೋಕ್ಕಾಗಲ್ಲ ಕಣೋ ಈ ಪಿಕ್ಚರು, ಮಾರಿ ಕಣ್ಣು ಓರಿ ಮ್ಯಾಗೆ ಅಂತ ಕಿತ್ಕೊಂಡು ಹೋಗ್ಬಿಡ್ಬೋದು ಇದು ಅಂದರು ಅಷ್ಟೇ ಅವರು ಕರೆಕ್ಟಾಗಿ. ಬಟ್ ಹಿಂಗೆ ಹೇಳಿದ್ರು ಅವ್ರು, ಏನು ಹೇಳೋಕ್ಕಾಗಲ್ಲ ಕಣೋ ಈ ಪಿಕ್ಚರು, ಏನೋ ವಿಚಿತ್ರವಾಗಿದೆ ಇದು ಅಂತ. ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಇದನ್ನು. ಒಬ್ಬರೇ ಜಡ್ಜ್ ಮಾಡಿದ್ದೆ ಅಂದರೆ ಯಶ್ರಾಜ್ ಅಂತ ಡಿಸ್ಟ್ರಿಬ್ಯೂಟ್ರು, ಅವರು ತಗೊಂಡು ರಿಲೀಸ್ 1 ಡೇ ಬಿಫೋರ್ ಹೇಳಿದ್ರು, ನಾನು ನಾಳೆ ಹೇಳಿದ್ರೆ ಚೆನ್ನಾಗಿರಲ್ಲ ಉಪೇಂದ್ರ ಈ ಮಾತನ್ನ, ಇವತ್ತು ನೈಟ್ ಹೇಳಿದ್ರೆ ಇದಕ್ಕೆ ವ್ಯಾಲ್ಯೂ ಈ ಮಾತಿಗೆ, ನಾಳೆ ನೋಡಿ ಈ ಪಿಕ್ಚರ್ ಯಾವ ಲೆವೆಲಿಗೆ ದೊಡ್ಡ ಹಿಟ್ಟಾಗುತ್ತೆ ನೋಡಿ ಅಂತ. ನನಗೆ ಅದೆಲ್ಲ ಗಡಗಡ ಅನ್ನಿಸ್ಬಿಡ್ತು. ಹೆಂಗೆ ಸರ್ ಹೇಳ್ತೀರಾ ನೀವು, ನಾಳೆ ಏನು ಯಾರ ಕೈಲಿ ಹೇಳೋಕ್ಕೆ ಸಾಧ್ಯ, ನಾಳೆ ಈ ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ ಅಂತ. ಆ ಥರ ಅವ್ರು ಹೇಳಿದ್ರು. ಆ್ಯಕ್ಚುಲಿ ಆಫ್ಟರ್ ರಿಲೀಸ್ ಏನಾಯಿತು ಸರ್? ಆಫ್ಟರ್ ರಿಲೀಸ್ ಎಲ್ಲ ಗೊತ್ತಲ್ಲ ನಿಮಗೆ, ಆ್ಯಕ್ಚುಲಿ ಅದು ಬೇರೆಯೇ ಆಗೋಯ್ತು ಆ್ಯಕ್ಚುಲಿ ಅದು. ಆಮೇಲೆ ನೆನಪು ಇವಾಗಲೂ ಕಾವೇರಿ ಥಿಯೇಟ್ರಲ್ಲಿ ನಾನು ಹೋಗಿದ್ದು, ಇವತ್ತು ಆ ಕಾವೇರಿ ಥಿಯೇಟ್ರ್ ನೋಡಿದಾಗೆಲ್ಲ ಜ್ಞಾಪಕ ಬರುತ್ತೆ. ಇವಾಗ ಏನೋ ಮುಚ್ತಿದ್ದಾರೆ ಅಂತ ಇದ್ದಾರೆ. ಬಟ್ ಆ ಥಿಯೇಟ್ರಿಗೆ ಹೋದಾಗ ನನಗೇನಂದರೆ, ನನ್ನೆಲ್ಲ ನೋಡಿಬಿಟ್ರೆ ಯಾರು ಡಿಸ್ಟರ್ಬ್ ಆಗ್ಬಿಡ್ತಾರೆ, ಯಾರೋ ಕಿರಿಸ್ತಾರೆ, ಸಿನಿಮಾ ನೋಡೋ ಫ್ಲೋ ಡಿಸ್ಟರ್ಬ್ ಆಗ್ಬಿಡುತ್ತೆ ಅಂತ ನಾನು ಒಳಗಡೆ ಹೋಗ್ತಿರ್ಲಿಲ್ಲ. ಅವ್ರು ಫೋರ್ಸ್ ಮಾಡಿ ಕರ್ಕೊಂಡೋದ್ರು, ಇಲ್ಲ ಬನ್ನಿ ನೋಡಲೇಬೇಕು ನೀವು, ಥಿಯೇಟ್ರ್ ಕ್ರೌಡ್ ಜೊತೆ ನೋಡಬೇಕು ನೀವು ಅಂತ. ಅದೇನಾಗೋಯ್ತು, ಯಾರೋ ಒಂದು 4 ಜನ ನೋಡ್ಬಿಟ್ರು. ನೋಡ್ತಿದ್ದಂಗೆ ಎಲ್ಲ ಹೊರಗೆ ಬಂದುಬಿಟ್ರು ನಾನು ಬಂದಿದ್ದೀನಿ ಅಂತ. ಥಿಯೇಟ್ರ್ ಬ್ಲಾಕ್ ಮಾಡಿಬಿಟ್ರು. ನನಗೆ ಹೊರಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಪೊಲೀಸವರೆಲ್ಲ ಬಂದು ಕರ್ಕೊಂಡವ್ರು. ಆ ಶೋನೇ ಕ್ಯಾನ್ಸಲ್ ಆಗೋಯ್ತು ಅವತ್ತು. ಅಂದರೆ ಎಲ್ಲ ಹೊರಗಡೆ ನಿಂತ್ಕೊಂಡ್ಬಿಟ್ರು, ಒಳಗಡೆ ಪಿಕ್ಚರ್ ನಡೀತಾ ಇದೆ, ಎಲ್ಲ ಹೊರಗೆ ಬಂದುಬಿಟ್ಟಿದ್ದಾರೆ. 2 ಸತಿ 3 ಸತಿ ನೋಡ್ತಾ ಇದ್ರು ಅವಾಗ ಆ ಪಿಕ್ಚರ್ನ. ಸೊ ಆ ಅನುಭವ ಕಾವೇರಿ ನೋಡಿದಾಗೆಲ್ಲ ಅದು ಇವತ್ತಿಗೂ ಕಣ್ಣಿಗೆ ಕಡ್ದಂಗಿದೆ ಆ ಪಿಕ್ಚರ್. ಫಸ್ಟ್ ಡೇ ನಾನು ಹೋಗಿದ್ದೆ ಆ ಥಿಯೇಟ್ರಿಗೆ. ಸರ್, ಓಮ್ ಸಕ್ಸಸ್ನ ನೀವು ಬಿಹೈಂಡ್ ದ ಸ್ಕ್ರೀನ್ ಎಂಜಾಯ್ ಮಾಡಿದ್ರಿ, ಸ್ಕ್ರೀನ್ ಹಿಂದೆ ಇದ್ರಿ. ಸಕ್ಸಸ್ಸನ್ನು ಸ್ಕ್ರೀನ್ ಮೇಲೆ ಇದ್ದು ಎಂಜಾಯ್ ಮಾಡಿದ್ರಿ. ಆ ಸಕ್ಸಸ್ ಹೆಂಗಿತ್ತು ಸರ್? ಒಂಥರ ಫಸ್ಟ್ ಸಕ್ಸಸ್ ಆನ್ ಸ್ಕ್ರೀನ್. ಅದೇ ಇದೇನಂದರೆ ಡೈರೆಕ್ಟ್ರ್ ಸಕ್ಸಸ್ ಬೇರೆ. ಡೈರೆಕ್ಟ್ರ್ ಸಕ್ಸಸ್ಸು ಏನು ಕ್ಯಾಮ್ರಾ ಹಿಂದಿರೋ ಸಕ್ಸಸ್ ಅಲ್ಲ, ಅದು ನಮಗೊಂಥರ ಬೇರೆ ಥರ ಆನಂದ ಇರುತ್ತದೆ. ಹಿಂಗಾಗ್ತಿದೆ ಹಂಗಾಯ್ತು, ಕೆಲವ್ರು ಬಂದು ಗುರುತಿಸ್ತಾರೆ ಭಾಳ ಚೆನ್ನಾಗಿ ಮಾಡಿದ್ದೀರಾ ಅಂದರೆ. ಆರ್ಟಿಸ್ಟ್ ಸಕ್ಸಸ್ ಹಂಗಲ್ಲ, ಬಂದು ಹಿಡ್ಕೊಂಡ್ಬಿಡ್ತಾರೆ ನಿಮ್ಮನ್ನು ಆ ಥರ, ಬಿಕಾಸ್ ರೆಕಗ್ನೈಸ್ ಮಾಡಿಬಿಡ್ತಾರಲ್ಲ. ಸೊ ಆ 2 ಅನುಭವ ನನಗೆ ಓಮ್ದು. ಆದಮೇಲೆ ಈಗ ಉಪೇಂದ್ರ ಕೂಡ ರಿಲೀಸ್ ಆಗುತ್ತೆ, ನೆಕ್ಸ್ಟ್ ಅದರದೇ ಪ್ಲ್ಯಾನ್ ನಡೀತಿದೆ ಅಂತ. ಸೊ ಉಪೇಂದ್ರ ರಿಲೀಸ್ ಆದರೆ ಗೊತ್ತಿಲ್ಲ, ನೋಡೋಣ, ಎಲ್ಲ ಡಿಪೆಂಡಿಂಗ್ ಅಪಾನ್ ಏನು ಯಾವ ಥರ ರಿಸೀವ್ ಮಾಡ್ತಾರೆ ನೋಡೋಣ ಸರ್. ಬಟ್ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ನೀವು ನೋಡಿದ್ರೆ ರೀಸೆಂಟಾಗಿ ಅಪ್ಪು ಸರ್ದು ಸಿನಿಮಾ ರಿಲೀಸ್ ಆಯಿತು, ಈಗ ನೆಕ್ಸ್ಟ್ ಅಂಜನಿ ಪುತ್ರ ರಿಲೀಸ್ ಆಗಿದೆ, ಪವರ್ ರಿಲೀಸ್ ಆಗ್ತಿದೆ. ಹಳೆ ಸಿನಿಮಾಗಳು ಮತ್ತೆ ರಿಲೀಸ್ ಆಗ್ತಿದೆ, ಬಟ್ ಜನ ಹಾಗೆ ನೋಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಒಪಿನಿಯನ್? ಇಲ್ಲ, ಖಂಡಿತ ನೋಡಿ, ಅಂದರೆ ನಮ್ಗೊಂದು ಅರ್ಥ ಆಗಬೇಕಾಗಿರೋದು, ಈ ಜನರು ತಪ್ಪಿಲ್ಲ, ಜನರು ಕ್ರೇಜ್ ಇದ್ದರೆ ಜನರು ಒಳ್ಳೆಯದನ್ನು ನೋಡ್ತಾರೆ. ಇಲ್ಲ ನಾವು ನಮ್ಮನ್ನು ಅಪ್ಗ್ರೇಡ್ ಮಾಡ್ಕೊಬೇಕು ಅನ್ನಿಸ್ತಾ ಇದೆ. ಅಂದರೆ ಜನರ ಎಕ್ಸ್ಪೆಕ್ಟೇಷನ್ ನಾವು ರೀಚ್ ಮಾಡೋಕ್ಕಾಗ್ತಿಲ್ಲೇನೋ, ಅದು ಯಾವಾಗಲೂ ಅನಿಸುತ್ತೆ. ಆ್ಯಕ್ಚುಲಿ ಜನರು ಯಾವತ್ತೂ ತಪ್ಪಲ್ಲ, ನನ್ನ ಪ್ರಕಾರ ಯಾವತ್ತೂ ತಪ್ಪಲ್ಲ. ಅವರು ನಾನೊಂದು ಒಳ್ಳೆ ಪಿಕ್ಚರ್ ಮಾಡಿ ನೋಡಿಲ್ಲ ಅಂದರೂ ಅದು ನನ್ನ ತಪ್ಪು, ಏನೋ ತಪ್ಪು ಮಾಡಿರ್ತೀನಿ ನನಗೆ ಗೊತ್ತಾಗಲ್ಲ, ನನಗೆ ಒಳ್ಳೆ ಪಿಕ್ಚರೇ ಅದು. ಬಟ್ ಜನ ಯಾವತ್ತೂ ತಪ್ಪಲ್ಲ.
ಬಟ್ ಕೆಲವ್ರು ಹೇಳ್ತಾರೆ ಪಾಪ ಏನೋ ಬರ್ತಾನೆ ಇಲ್ಲ ಅನ್ನೋದು, ಅದು ಕೆಲವು ಸತಿ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಕೆಲವು ಒಳ್ಳೆ ಪಿಕ್ಚರ್ಗೆ ಒಂದು 4 ಜನ ಬಂದು ನೋಡಿ ಒಂದು 10 ಜನಕ್ಕೆ ಹೇಳಿದ್ರೆ ಹೇಳ್ಬೇಕು ಅದನ್ನು, ಅದು ಹೇಳಲಿಲ್ಲ ಅನ್ನೋದು ಆ ಪರಿಸ್ಥಿತಿ ಬಂದಿದೆಯಲ್ಲ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಅದು ಆಗಲ್ಲ. ಯಾವತ್ತೂ ರೈಟು, ಅವ್ರು ಒಳ್ಳೆ ಪಿಕ್ಚರ್ ಬಂದೇ ಬರ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಯಾರು ಹೋಪ್ಸ್ ಕಳ್ಕೊಂಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಮತ್ತೆ ನೀವೇನಾದ್ರು ಥಿಯೇಟ್ರಲ್ಲಿ ಏನು ನೋಡೋ ಚಾನ್ಸ್ ಇದೆಯಾ? ಇಲ್ಲ, ನೋಡೋಣ. ನಾನು ಖಂಡಿತ ನೋಡಬೇಕು ಅಂದ್ಕೊಂಡಿದ್ದೆ, ಬಟ್ ನಾಳೆನೇ ನಾನು ಯುರೋಪ್ಗೆ ಹೋಗ್ತಾ ಇದ್ದೀನಿ. ನಾನು ಬರೋದೇ ಒಂದು 10 ದಿನ ಆಗುತ್ತೆ. ನೋಡೋಣ, ಆಮೇಲೂ ಓಡ್ತಾ ಇದ್ರೆ ಖಂಡಿತ ನೋಡ್ತೀನಿ. ನನಗೆ ಭಾಳ ಇಷ್ಟ ಫ್ಯಾನ್ಸ್ ಜೊತೆ ನೋಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಎ ಸಿನಿಮಾ ರಿಲೀಸ್ ಬಗ್ಗೆ ರಿಯಲ್ ಸ್ಟಾರ್ ಅವರು ಮಾತಾಡಿದ್ರು. ಸೊ ಆಗ ಹೇಗಿತ್ತು ಕ್ರೇಜ್ ಎ ಸಿನಿಮಾಗೆ, ಇವತ್ತಿಗೂ ಹಾಗೆ ಇದೆ. ಸೊ ಅದೇ ಸಕ್ಸಸ್ ಇವಾಗಲೂ ಆಗಲಿ ಅಂತ ನಾವು ವಿಶ್ ಮಾಡ್ತೀವಿ. ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.